ನಮಸ್ಕಾರ ವೀಕ್ಷಕರೇ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪೂಜಾ ಹೊನ್ಕುಪ್ಪೆ. ಇದೀಗ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಭ್ರಷ್ಟಾಚಾರಕ್ಕೋಸ್ಕರ ಹುಟ್ಟಿಕೊಂಡ ಪಕ್ಷವೇ ಕಾಂಗ್ರೆಸ್. ಜನಾಕ್ರೋಶ ಯಾತ್ರೆಯಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆ. ಜಾತಿ ಗಣತಿ ಮಾಡದೆ ಸಿಎಂ ಸಿದ್ದರಾಮಯ್ಯ 165 ಕೋಟಿ ಗುಳುಂ ಮಾಡಿದ್ದಾರೆ. ಈ ಹಿಂದೆ ಲಿಂಗಾಯತ ಧರ್ಮ ಒಡೆಯೋಕೆ ಹೋಗಿ ಕಪಾಳ ಮೋಕ್ಷ ತಿಂದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಬೇಡಿ ಮೂಲದ ವೃದ್ಧ ದಂಪತಿಗಳ ಆತ್ಮಹತ್ಯೆ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾದ ಪೊಲೀಸರು. ಓರ್ವ ಆರೋಪಿಯನ್ನ ಗುಜರಾತ್ನಿಂದ ಬಂಧಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇಜ್ ಹೇಳಿಕೆ. ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರಕ್ಕೋಸ್ಕರ ಹುಟ್ಟಿಕೊಂಡ ಪಕ್ಷ. ದೇಶವನ್ನು ಲೂಟಿ ಮಾಡಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮಹಾನ್ ಸಾಧನೆಯನ್ನ ಮಾಡಿದ್ದಾರೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆರೋಪಿಸಿದರು. ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರಕ್ಕೋಸ್ಕರ ಹುಟ್ಟಿಕೊಂಡ ಪಕ್ಷ. ದೇಶವನ್ನ ಲೂಟಿ ಮಾಡಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮಹಾನ್ ಸಾಧನೆಯನ್ನು ಮಾಡಿದ್ದಾರೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆರೋಪಿಸಿದರು. ಬೆಳಗಾವಿಯಲ್ಲಿ ಇಂದು ಬಿಜೆಪಿ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ದೇಶದಲ್ಲಿ ಯಾವುದೇ ಉದ್ಯಮಿ ಮಾಡಲಾಗದ ಸಾಧನೆ ಮತ್ತು ಸಂಪಾದನೆಯನ್ನು ಯಂಗ್ ಇಂಡಿಯಾ ಟ್ರಸ್ಟ್ ಮೂಲಕ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಮಾಡಿದ್ದಾರೆ. ಎನ್ಫೋರ್ಸ್ಮೆಂಟ್ ಪಾರದರ್ಶಕ ತನಿಖೆಯನ್ನ ಪಿಎಂ ಮೋದಿ ಮಾಡಿದ ಹಿನ್ನೆಲೆ ಯಂಗ್ ಇಂಡಿಯಾ ಟ್ರಸ್ಟ್ನಲ್ಲಿ ನಡೆದ ದೊಡ್ಡ ಹಗರಣ ಬೆಳಕಿಗೆ ಬಂದಿದೆ. ಇದೇ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಯ ಮಾದರಿ ಎಂದರು. ಭ್ರಷ್ಟಾಚಾರಕ್ಕೋಸ್ಕರ ಪಕ್ಷವೇ ಕಾಂಗ್ರೆಸ್ ಪಕ್ಷ. 60 ವರ್ಷ ಸರ್ಕಾರ ನಡೆಸಿದ ಕಾಂಗ್ರೆಸ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಹಗರಣವನ್ನು ಕೂಡ ಅವರು ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. 10 ವರ್ಷಗಳ ಕಾಲ ಈ ಟ್ರಸ್ಟ್ ನಡ್ಕೊಂಡು ಬಂತು. ಆದ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಯಾವ ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥ ಒಂದು ಸಂಸ್ಥೆ, ಒಂದು ಟ್ರಸ್ಟ್, ಸ್ವಾತಂತ್ರ್ಯ ಹೋರಾಟಗಾರರಿಂದ ಪ್ರಾರಂಭ ಆದಂತ ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥ ಸಂಸ್ಥೆ ತದನಂತರದಲ್ಲಿ ಗಾಂಧಿ ಕುಟುಂಬದ ವಶವಾಯಿತು. ಗಾಂಧಿ ಕುಟುಂಬ ವಶವಾಯಿತು ಅಷ್ಟೇ ಅಲ್ಲ, 150 ಕೋಟಿಗೂ ಹೆಚ್ಚು ಸಾಲ ಇತ್ತದ್ರಲ್ಲಿ. 150 ಕೋಟಿಗೂ ಹೆಚ್ಚು ಸಾಲ ಇದ್ದಂತ ಟ್ರಸ್ಟ್ಗೆ ಅದು ನ್ಯಾಷನಲ್ ಹೆರಾಲ್ಡ್ ಇಂದ ಯಂಗ್ ಇಂಡಿಯಾ ಆಗಿ ಪರಿವರ್ತನೆ ಆಯಿತು. ಯಂಗ್ ಇಂಡಿಯಾ ಆಗಿ ಪರಿವರ್ತನೆ ಆಗಿ ಬಹುಶಃ ಜನರು ಭಾವಿಸಿದ್ರು. ಆದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಕಪಿಮುಷ್ಟಿಗೆ ಬಂದ ನಂತರದಲ್ಲಿ ಆ ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾ ಆಗಿ ಪರಿವರ್ತನೆ ಆಯಿತು. 150 ಕೋಟಿಗೂ ಹೆಚ್ಚು ಸಾಲ ಇದ್ದಂತ ಆ ಟ್ರಸ್ಟ್ ಸಂಪೂರ್ಣವಾಗಿ ಸಾಲ ಮನ್ನಾ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ 150 ಕೋಟಿಗೂ ಹೆಚ್ಚು ಸಾಲ ಇದ್ದಂತ ಯಂಗ್ ಇಂಡಿಯಾ ಟ್ರಸ್ಟ್ ಇವತ್ತು ಸಾಲ ಮನ್ನಾ ಆಗ್ತದೆ. ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಬೆಲೆ ಏರಿಕೆ ಮಾಡಿ ರಾಜ್ಯವನ್ನ ಲೂಟಿ ಮಾಡುತ್ತಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಕಿತ್ತುಕೊಳ್ಳಲು ಎಟಿಎಂ ಆಗಿ ದೆಹಲಿಗೆ ಸಾವಿರಾರು ಕೋಟಿ ಹಣ ಕಳಿಸುತ್ತಿದ್ದಾರೆ. ಇವರ ಕಳ್ಳಾಟವನ್ನ ಕೇಳುವವರು ಯಾರು? ರಾಜ್ಯದಲ್ಲಿ ಗೃಹ ಸಚಿವರು ಯಾರು ಎಂಬುದೇ ಗೊತ್ತೇ ಇಲ್ಲ. ಯಾವ ಸಚಿವರು ಪ್ರತಿ ತಿಂಗಳು ಕುಂದು ಕೊರತೆ ಮಾಡುತ್ತಿಲ್ಲ. ಕಾಂಗ್ರೆಸ್ನವರು ಮತ್ತೆ ಅಧಿಕಾರಕ್ಕೆ ಬರಲ್ಲ ಎಂಬುದು 6ನೇ ಗ್ಯಾರಂಟಿ ಎಂದರು. ಇವತ್ತು ಈ ಜನಗಣತಿಯ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಈ ರಾಜ್ಯವನ್ನ ಒಂದು ಮಿನಿ ಪಾಕಿಸ್ತಾನ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ಬಹುಸಂಖ್ಯಾತರು ಹಿಂದೂಗಳಿದಾರ, ಮುಸಲ್ಮಾನರಿದಾರ, ಅರ್ಥ ಆಗ್ತಾ ಇಲ್ಲ. ನಾನು ಬೆಳಗ್ಗೆ ಪೇಪರ್ ತೆಗೆದಾಗ ಪತ್ರಿಕೆಯವರೆಲ್ಲ ಮುಸಲ್ಮಾನರು ನಂಬರ್ 1 ಅಂತ ಹಾಕ್ಬಿಟ್ಟು, ಅಂದ್ರೆ ಈ ಮುಸಲ್ಮಾನರು ನಂಬರ್ 1 ಅಂತ ಬರಬೇಕಾದ್ರೆ ಯಾರ ಚಿತಾವಣಿ? ಈಗ ವಕ್ಫ್ ಬೋರ್ಡ್ದು ಗಲಾಟೆ ನಡೀತಾ ಇದೆ ವೆಸ್ಟ್ ಬೆಂಗಾಲಲ್ಲಿ. ಯಾರ ಚಿತಾವಣಿ? ಬಾಂಗ್ಲಾದೇಶದ ಚಿತಾವಣಿ. ಅಲ್ಲಿರುವಂತ ISI, ಪಾಕಿಸ್ತಾನ IS ಇವರೆಲ್ಲ ಚಿತಾವಣಿಯಿಂದ ಹಂಗಾಗಿರೋದು. ನನಗನ್ಸ್ತೈತೆ ಕರ್ನಾಟಕದಲ್ಲೂ ಕೂಡ ಈ ತರ ನಂಬರ್ 1 ಬರಬೇಕಾದ್ರೆ ಇದರಲ್ಲೂ ಕೂಡ ಏನಾನ ವಿದೇಶಿ ಕೈವಾಡ ಇದೆಯಾ? ಹೇಗೆ ಬಂದ್ಬಿಡುತ್ತೆ? ದಲಿತರು 24.4% ಅಲ್ಲ ಇರೋದು ದಲಿತರು. ಅವರೇ ಇಲ್ಲ
ಅವರ ಭಾಗವಾಗಿ ಹೊಡೆದು ಬಿಟ್ಟಿದ್ದೀರಾ ನೀವು. ಇವತ್ತು ಕರ್ನಾಟಕವನ್ನ ಒಂದು ರೀತಿ ಅಲ್ಲಲ್ಲಿ ಹಿಂದೆ ನಾವು ಪಾಕಿಸ್ತಾನ ಬಾಂಗ್ಲಾದೇಶ ಹಂಚಿಕೊಟ್ಬಿಟ್ಟಿದ್ದೀವಿ ನಾವು. ಈಗ ಈ ಕಾಂಗ್ರೆಸ್ ಅವರು ಈ ಮುಸಲ್ಮಾನರ ಓಲೈಕೆ ಮಾಡೋ ಮುಖಾಂತರ ಇವತ್ತು ಇಲ್ಲಿ ಮಿನಿ ಪಾಕಿಸ್ತಾನಗಳನ್ನ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಒಂದ್ಸರಿ ನಾವು ಆ ಜಿನ್ನ ಹೇಳಿದ್ರು, ಎಲ್ಲೆಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ ಅದು ಪಾಕಿಸ್ತಾನ ಹೋಗ್ಬೇಕು ಅಂತ. ಮುಂದೆ ನಮ್ಮ ಸ್ಥಿತಿ ಏನು? ಮಾಜಿ ಸಚಿವ ಶ್ರೀರಾಮುಲು ಅವರು ಒಂದೇ ಸಮಾಜವನ್ನ ಓಲೈಸಲು ಜಾತಿ ಗಣತಿ ವರದಿಯನ್ನು ಜಾರಿ ಮಾಡಲು ಹೊರಟಿದೆ. ಮೀಸಲಾತಿ ಕಸಿದುಕೊಳ್ಳುವ ಕೆಲಸ ಮಾಡುತ್ತಿದೆ. ಮೀಸಲಾತಿ ಕೇಳಿದ ಪಂಚಮಸಾಲಿ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಸರ್ಕಾರ ಕೇವಲ ಪಂಚಮಸಾಲಿ ಸಮುದಾಯಕ್ಕಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮಳ ವಂಶಸ್ಥರಿಗೆ ಅಪಮಾನವನ್ನ ಮಾಡಿದೆ ಎಂದರು. ಮುಖ್ಯಮಂತ್ರಿಗಳು ಹೇಳ್ತಾರೆ ಇಡೀ ರಾಜ್ಯದಲ್ಲಿ ತಣ್ಣಗಿದೆ ಅಂತ. ಇದನ್ನು ಒಪ್ಪಬೇಕಾ? ಒಂದನ್ನು ತಿಳ್ಕೊಳ್ಬೇಕು, ಎಷ್ಟು ಸುಳ್ಳು ಹೇಳ್ತಾರಂದ್ರೆ, ಬೆಳಗಾವಿಯಲ್ಲಿ ಬಿಸಿಲಿಲ್ಲ ಅಂದ್ರೆ ಇಲ್ಲಿ ತಣ್ಣಗಿದೆ ಅಂತ ಹೇಳೋದಾದ್ರೆ ಇದಕ್ಕಿಂತ ದೊಡ್ಡ ಸುಳ್ಳಿಲ್ಲ. ಇದು ಜನಾಕ್ರೋಶವಾಗಿ ಪ್ರಾರಂಭ ಆಗಿದೆ. ಜನಾಕ್ರೋಶ ಎಲ್ಲಿಂದ ಪ್ರಾರಂಭ ಆಯ್ತು? ಒಬ್ಬ ಹಾಲು ಬೂತ್ ಹೋಗ್ತಾನೆ ಬೆಳಿಗ್ಗೆ, ಹಾಲು ತಗೊಳ್ಳುವಾಗ 9 ರೂಪಾಯಿ ಜಾಸ್ತಿ ಕೊಡ್ಬೇಕಲ್ಲ, ಆಕ್ರೋಶ ಅಲ್ಲೇ ಪ್ರಾರಂಭವಾಗುತ್ತೆ ಬೆಳಗ್ಗೆ 6 ಗಂಟೆಗೆ. ಇನ್ನ ಕೊನೆ ಆಗೋದು ಯಾವಾಗ ಅವನ ಆಕ್ರೋಶ ಅಂತಂದ್ರೆ, ರಾತ್ರಿ ಬಾರಿಂದ ಈಚೆ ಬರ್ತಾನಲ್ಲ, ಹಾಲಿಂದ ಹಾಲ್ವರೆಗೆ ರೇಟ್ಗಳು ಜಾಸ್ತಿ ಆಗ್ಬಿಟ್ಟು ರಾತ್ರಿ ಹೋಗ್ಲಿ ತಂಪಾಗಿರೋಣ ಅಂತ ಹೋದ್ರೆ ಅಲ್ಲಿ ಬಿಲ್ ಜಾಸ್ತಿ ಆದ್ರೆ ಅಲ್ಲಿ ಆಕ್ರೋಶ ಆಗಿ ಮನೆಯಲ್ಲಿ ಬಂದು ಮಳ್ಕೊಳ್ತಾರೆ ಪಾಪ. ಸಂಸದ ಯದುವೀರ್ ಒಡೆಯರ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಹಗರಣಗಳು ಹೆಚ್ಚಾಗಿವೆ. ತಮ್ಮ ಎಲ್ಲಾ ವಿಫಲತೆಗಳಿಗೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ತೋರಿಸುತ್ತಿದ್ದಾರೆ. ಯಾವುದೇ ಯೋಜನೆಗಳು ಸಂಪೂರ್ಣವಾಗಿ ಜಾರಿಗೊಳಿಸುತ್ತಿಲ್ಲ. ಪ್ರಗತಿಪರವಾದ ರಾಜ್ಯ ಈಗ ಹಿಂದುಳಿದ ರಾಜ್ಯವಾಗಿದೆ ಎಂದು ಗುರುತಿಸಲಾಗಿದೆ. ಅವರ UPA ಸರ್ಕಾರದ 10 ವರ್ಷದ ಅವಧಿಯಲ್ಲಿ ಮತ್ತು ನಮ್ಮ ಮೋದಿ ಸರ್ಕಾರದ 10 ವರ್ಷದ ಅವಧಿಯಲ್ಲಿ ನಾವು ಹೋಲಿಕೆ ಮಾಡಿದ್ರೆ ಸುಮಾರು 250% ಹಣ ಹೆಚ್ಚಿಸಿರುವಂತದ್ದು ಬಹಳ ಸ್ಪಷ್ಟವಾಗಿ ನಾವು ಎಲ್ಲಾ ಕಡೆ ಹೇಳಬೇಕಾಗಿರುತ್ತೆ. ಇದು ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ. ಗ್ರಾಂಟ್ ನೀಡನ್ನು ಕೂಡ ನಾವು ನೋಡಿದ್ರೆ ಸುಮಾರು 238% ಅಷ್ಟು ಹೆಚ್ಚನ್ನು ನಾವು ಮೋದಿ ಲೆಡ್ ಸರ್ಕಾರದಲ್ಲಿ ನಾವು ಮಾಡಿದ್ದೀವಿ. ಬೆಳಗಾವಿ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಕರ್ನಾಟಕದಲ್ಲಿ 5 ವರ್ಷ ಪೂರ್ಣಗೊಳಿಸಿದ ಬಳಿಕ ಮತ್ತೆ ಒಂದೇ ಸರ್ಕಾರ ರಿಪೀಟ್ ಆಗುವುದಿಲ್ಲ. ಭ್ರಷ್ಟ ಸರ್ಕಾರಕ್ಕೆ ಮುಂದಿನ ಬಾರಿ ಜನರು ಅವಕಾಶ ನೀಡುವುದಿಲ್ಲ. 2028ಕ್ಕೆ 100ಕ್ಕೆ 100ರಷ್ಟು ಬಿಜೆಪಿ ಅಧಿಕಾರಕ್ಕೆ ಬರುವುದು ಖಚಿತ. ಬಡ ಮಧ್ಯಮ ಸೇರಿದಂತೆ ಎಲ್ಲ ವರ್ಗಗಳ ಕಲ್ಯಾಣಕ್ಕಾಗಿ ಬಿಜೆಪಿ ಸರ್ಕಾರ ಕೆಲಸ ಮಾಡಲಿದೆ ಎಂದರು. ಚಾಲೆಂಜು 2028 ಸರ್ಕಾರ ನಮ್ದೇ ಬರ್ತೈತಿ. ಕರ್ನಾಟಕ ರಿಪೀಟ್ ಯಾವುದಾಗಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗ್ಬೇಕು. ಅದಕ್ಕೋಸ್ಕರ ಅಧಿಕಾರಿಗಳು ಹಳೆ ಕಾಲ ನೀಡಿದಂಗೆ ದಯಮಾಡಿ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಡಬೇಡ್ರಿ. ಯಾಕಂದ್ರೆ ನಮ್ದು ಸರ್ಕಾರ ಬರ್ತೈತಿ, ನಮಗೂ ಅಧಿಕಾರ ಬರ್ತೈತಿ. ದಯಮಾಡಿ, ಯಾಕಂದ್ರೆ ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಕಾರ್ಯಕರ್ತರ ಮೇಲೆ ಇದ್ದಂತ ಪಕ್ಷ. ನಿಮ್ಮಿಂದ ನಾವೆಲ್ಲ ಬೆಳೆದ MLA ಆಗ್ತೀವಿ, ಮಂತ್ರಿ ಆಗ್ತೀವಿ, ಸರ್ಕಾರ ಆಗ್ತೀವಿ. ಮುಂದಿನ ದಿನಮಾನದಲ್ಲಿ 28 ನಮ್ಮ ಸರ್ಕಾರ ಬರ್ತೈತಿ. ನಾವು ಒಳ್ಳೆ ಕೆಲಸ, ಕಾಂಗ್ರೆಸ್ ಜೊತೆ ಜನಕ್ಕೆ ತೊಂದರೆ ಕೊಡುವಂತ ಕೆಲಸ ನಾವು ಯಾರು ಮಾಡೋದವ್ರೆ. ಈ ರಾಜ್ಯದಲ್ಲಿರುವಂತ ಬಡವರು, ರೈತರು ಎಲ್ಲರಿಗೂ ಒಳ್ಳೆ ಆಗುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ವೇದಿಕೆ ಮೇಲೆ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾಸಕರಾದ ದುರ್ಯೋಧನ ಐಹೊಳೆ, ಶಶಿಕಲಾ ಜೊಲ್ಲೆ, ಮಾಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ, ಮಾಜಿ MLC ಮಾಂತೇಶ್ ಕವಟಿಕಿಮಠ್, ಬಿಜೆಪಿ ನಗರಾಧ್ಯಕ್ಷೆ ಗೀತಾ ಸುತಾರಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕರ್, ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಾತಿ ಗಣತಿ ಮಾಡದೆ ಸಿಎಂ ಸಿದ್ದರಾಮಯ್ಯ 165 ಕೋಟಿ ಗುಳುಂ ಮಾಡಿದ್ದಾರೆಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ಜಾತಿ ಗಣತಿ ಮಾಡದೆ ಸಿಎಂ ಸಿದ್ದರಾಮಯ್ಯ 165 ಕೋಟಿ ಗುಳುಂ ಮಾಡಿದ್ದಾರೆಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ಬುಧವಾರ ಬೆಳಗಾವಿಯ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಸಿದ್ದರಾಮಯ್ಯ ಧರ್ಮ ಜಾತಿ ಒಡೆಯುವುದರಲ್ಲಿ ನಂಬರ್ 1 ಇದ್ದಾರೆ. ಈ ಹಿಂದೆ ಲಿಂಗಾಯತ್ ಧರ್ಮ ಒಡೆಯಲು ಹೋಗಿ ಕಪಾಳ ಮೋಕ್ಷ ತಿಂದಿದ್ದಾರೆ. ಈಗ ಜಾತಿ ಗಣತಿ ವರದಿ ತೋರಿಸಿ ಹಿಂದೂಗಳನ್ನ ಒಡೆಯುತ್ತಿದ್ದಾರೆ ಎಂದರು.
ಮುಸ್ಲಿಂ ಧರ್ಮದಲ್ಲೂ 10 ಜಾತಿಗಳಿವೆ, ಒಂದು ಡಿವೈಡ್ ಮಾಡಿಲ್ಲ. ಆದರೆ ಹಿಂದೂಗಳನ್ನ ಪೀಸ್ ಮಾಡಿದ್ದಾರೆ. ಸಮೀಕ್ಷೆಗೆ ಮನೆಗೆ ಬಂದಿಲ್ಲ ಎಂದು ಸ್ವತಃ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ. ಮನೆಗೆ ಹೋಗದೆ ಸರ್ವೆ ಮಾಡಿರೋದು ಸಿದ್ದರಾಮಯ್ಯನವರ ಟೆಕ್ನಿಕ್. ಸಮೀಕ್ಷೆ ಮಾಡದೆ ಅದಕ್ಕೆ ಮೀಸಲಿಟ್ಟ 165 ಕೋಟಿ ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಿದ್ರು. ನೋಡಿ, ಸಲೀಸಾಗಿ ಸಿಗೋದು ಹಿಂದೂಗಳೇ. ನಮ್ಮ ಹಿಂದೂಗಳೆಲ್ಲ ಸ್ವಲ್ಪ ಬುದ್ಧಿ ಕಲಿಬೇಕು ಸಿದ್ದರಾಮಯ್ಯನು. ಯಾಕೆಂದರೆ ಮುಸ್ಲಿಮರು ನೋಡಿ, ಮುಸ್ಲಿಮಲ್ಲಿ ಎಷ್ಟು ಜಾತಿ ಇದೆ? 10 ಜಾತಿ ಇದೆ. ಶಿಯಾ ಇದೆ, ಸುನ್ನಿ ಇದೆ, ಬೋರಾ ಇದೆ, ಕೋರಾ ಇದೆ, ಏನೇನೋ ಇದೆ. ಅಲ್ಲಿ ಒಂದನ ಡಿವೈಡ್ ಮಾಡಿದಾರಾ? ಒಂದು ಡಿವೈಡ್ ಮಾಡಿಲ್ಲ. ಹಿಂದೂಗಳಲ್ಲಿ ಒಡೆದು ಪೀಸ್ ಸಣ್ಣದು ಬಿಟ್ಟಿಲ್ಲ. 200 ಇರೋರ್ನು ಒಂದು ಜಾತಿಗೆ ಹಾಕಿ ಕೊಟ್ಟಿದ್ದಾರೆ. 200 ಜನಸಂಖ್ಯೆ ಇರೋ ಕುಟುಂಬನೂ ಕೂಡ ಒಂದು ಜಾತಿ ಮಾಡಿ ಡಿವೈಡ್ ಮಾಡಿದ್ದಾರೆ. ಯಾರು ಹೇಳಿದ್ರು ಮನೆಗೆ ಬಂದಿದ್ದೀರಿ ಅಂತ? ಕಾಂಗ್ರೆಸ್ MLAನೇ ಹೇಳಿದಾನಲ್ಲ, ಯಾರು? ರವಿ ಗಾಣಿಗ ಹೇಳಿದ್ದಾನೆ, ದಾವಣಗೆರೆಯವರು ಹೇಳಿದ್ದಾರೆ, ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ಕಾಂಗ್ರೆಸ್ MLAಗಳು ಹೇಳ್ತಾ ಇದ್ದಾರೆ, ನಾವೆಲ್ಲ ಹೇಳ್ತಾ ಇರೋದು ಮನೆಗೆ ಬಂದಿಲ್ಲ ಅಂತ. ನಮ್ಮ ಮನೆಗೆ ಬಂದವರು ಹೆಂಗೋ ಗೊತ್ತಿಲ್ಲ. ಯಾರ ಮನೆಗೂ ಬರದೇ ಸರ್ವೆ ಮಾಡಿರೋ ಅಂಥದ್ದು. ದಿಸ್ ಈಸ್ ದ ಟೆಕ್ನಿಕ್ ಆಫ್ ಸಿದ್ದರಾಮಯ್ಯ. ಇಲ್ಲಿ 165 ಕೋಟಿ ಖರ್ಚು ಮಾಡಿದ್ದಾರೆ. ಅದನ್ನು ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಈ ಆಯೋಗ ಏನಿದೆ, ಲೂಟಿ ಹೊಡೆದದು. ಇದನ್ನು ತನಿಖೆ ಆಗಬೇಕು. ಇದನ್ನು ಲೋಕಾಯುಕ್ತಕ್ಕೆ ತನಿಖೆಗೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಎಲ್ಲರೂ ಆಪಾದನೆ ಮಾಡ್ತಾ ಇದ್ದಾರೆ, ನಮ್ಮ ಮನೆಗೆ ಬಂದಿಲ್ಲ, ಆ ದುಡ್ಡೆಲ್ಲ ಎಲ್ಲೋಯ್ತು? ಒಂದು ಸರ್ವೆ ಮಾಡೋಕ್ಕೆ, ಒಂದು ಮನೆಗೆ ಹೋಗೋಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ಬೇಕು ನಾವು ಸರ್ಕಾರದ. 165 ಕೋಟಿ ದುಡ್ಡು ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಈ ಬಗ್ಗೆ ಲೋಕಾಯುಕ್ತ ತನಿಖೆ ಆಗಬೇಕೆಂದು ಆಗ್ರಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೆವಿಕಲ್ ಹಚ್ಚಿಕೊಂಡಂತೆ ಅಧಿಕಾರಕ್ಕೆ ಅಂಟಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಫೆವಿಕಲ್ ಮುಖ್ಯಮಂತ್ರಿ ಎಂದು ವ್ಯಂಗ್ಯ ಮಾಡಿದ್ರು. ದೇವೇಗೌಡರು ಸಿದ್ದರಾಮಯ್ಯನವರನ್ನು ಮಂತ್ರಿ ಮಾಡಿದ್ರು, ಉಪಮಂತ್ರಿ, ಹಣಕಾಸು ಮಂತ್ರಿ ಮಾಡಿದ್ರು. ಅಧಿಕಾರ ಇರುವ ತನಕ ಸಿದ್ದರಾಮಯ್ಯ JDSನಲ್ಲಿದ್ರು. ಅಧಿಕಾರ ಕೊಡಲ್ಲ ಅಂದಾಗ ಸಿದ್ದರಾಮಯ್ಯ JDS ಬಿಟ್ಟು ಕಾಂಗ್ರೆಸ್ ಸೇರಿ CM ಆದ್ರು. ಅದಕ್ಕೆ ಈ ಹಿಂದೆ ಅಧಿವೇಶನದಲ್ಲಿ DKಶಿ CM ಸ್ಥಾನವನ್ನ ಒದ್ದು ಕಿತ್ಕೊಳ್ತೀನಿ ಎಂದಿದ್ರು. DKಶಿ ಒದ್ದು ಕಿತ್ಕೊಳ್ತೀನಿ ಎಂಬ ಹೇಳಿಕೆಯಿಂದ CM ಸಿದ್ದರಾಮಯ್ಯರಲ್ಲಿ ನಡುಕ ಶುರುವಾಗಿದೆ ಎಂದರು. ನವೆಂಬರ್ ತಿಂಗಳಲ್ಲಿ ಮ್ಯಾರೇಜ್ ಟೀಮ್ CM ಬದಲಾವಣೆ ಒಪ್ಪಂದ ಆಗಿರುವುದು 100ಕ್ಕೆ 100 ಸತ್ಯ. ಆಗ ಒಪ್ಪಿ ಸಿದ್ದರಾಮಯ್ಯ ಈಗ ಮಾತು ತಪ್ಪುತ್ತಿದ್ದಾರೆ. ಅದಕ್ಕೆ ಈಗ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಮಂಡಿಸಿದ್ದಾರೆ. ಅಧಿಕಾರ ಬಿಟ್ಟು ಕೊಡದಿದ್ರೆ ಕಾಂಗ್ರೆಸ್ನಲ್ಲಿ ದಂಗೆ ಆಗಲಿದೆ. ಬಿಜೆಪಿ ಸರ್ಕಾರವೇ ಬೆಸ್ಟ್ ಎಂದು ಹಲವರು ಹೇಳ್ತಿದ್ದಾರೆ. ಕಾಂಗ್ರೆಸ್ 10 ರೂಪಾಯಿ ಕೊಡುವ ಯೋಗ್ಯತೆ ಇಲ್ಲ. ಗುತ್ತಿಗೆದಾರರ ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಿದೆ. ಸರ್ಕಾರ ತಲೆ ಕೆಡಿಸಿಕೊಳ್ತಿಲ್ಲ ಎಂದರು. ನೋಡಿ, ಒಪ್ಪಂದ ಆಗಿರೋದು 100ಕ್ಕೆ 100 ಸತ್ಯ. ಒಪ್ಪಂದ ಆಗಿರೋದು 100ಕ್ಕೆ 100 ಸತ್ಯ. ಇವತ್ತಲ್ಲ ಒಪ್ಪಂದ ಆಗಿರೋದು, 2 ವರ್ಷದಿಂದನೇ ಒಪ್ಪಂದ ಆಗಿದೆ. 100ಕ್ಕೆ 100 ಸತ್ಯ. ಈಗ ಸಿದ್ದರಾಮಯ್ಯ ಮಾತು ತಪ್ತಾ ಇದ್ದಾರೆ, ಅಷ್ಟೇ ಇಲ್ಲಿ ನಡೀತಾ ಇರೋದು. ಅದರಿಂದ ಕಾಂಗ್ರೆಸ್ಸಲ್ಲಿ ಒಂದು ರೀತಿ ದಂಗೆ ಹೇಳ್ತಾರೆ. ಈಗಾಗಲೇ ಅಭಿವೃದ್ಧಿಗೆ 2 ವರ್ಷದಿಂದ ಯಾರೋ ಹಣ ಬಿಡುಗಡೆ ಮಾಡದೆ ಕಾಂಗ್ರೆಸ್ MLAಗಳು ದಂಗೆ ಹೇಳಿದ್ದಾರೆ. ಎಲ್ಲ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ MLAಗಳು. ನನಗೀಗ ಪತ್ರಕರ್ತರು ಹೇಳ್ತಾ ಇದ್ರು, BJP ಸರ್ಕಾರನೇ ಬೆಸ್ಟ್ ಇತ್ತು. ಅಟ್ಲೀಸ್ಟ್ 100 ರೂಪಾಯಿ ಕೇಳಿದ್ರೆ 50 ರೂಪಾಯಿ ಕೊಡೋರು ಇವ್ರು 10 ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ ಅಂತ ಕೇಳ್ತಾ ಇದ್ದಾರೆ. 10 ರೂಪಾಯಿ ಕೊಡೋ ಯೋಗ್ಯತೆನೇ ಇಲ್ಲ. ಆ ಪರಿಸ್ಥಿತಿ. ಅಭಿವೃದ್ಧಿ ಅಂತೂ ಇಲ್ಲೇ ಇಲ್ಲ. ಬರೀ ಸ್ಕ್ಯಾಂಡಲ್ಲು, ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ, ವಿಷ ಕುಡಿತೀನಿ ದಿನ ಬರ್ತಾನೆ ಇದೆ. ನಮ್ಮದಾದಾಗ ದೊಡ್ಡ ಸುದ್ದಿ ಆಗೋಯ್ತು, ಈಗ ಸುದ್ದಿನೇ ಇಲ್ಲ. ಕಾಂಗ್ರೆಸ್ ಅವರು ಅದನ್ನು ಕೇಳಿದ್ರೆ ಹೋಗಿ ಕಂಪ್ಲೇಂಟ್ ಕೊಡೋಗ್ರಿ ಅಂತಾರೆ. ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ರಿ, ಎಲ್ಲಿ ಬೇಕೋ ಕಂಪ್ಲೇಂಟ್ ಕೊಡ್ರಿ ಅಂತಾರೆ. ಆವಾಗ ಆ ಕಂಪ್ಲೇಂಟ್ ಇಟ್ಕೊಂಡೆ ಆಟ ಆಡಿದ್ರು. ಮೋದಿ ಅವರು ಸಿಲಿಂಡರ್ ಬೆಲೆ 2 ಬಾರಿ ಇಳಿಸಿದ್ದಾರೆ. ಈಗ ಜಾಸ್ತಿ ಮಾಡಿದ್ದಾರೆ. ಕಾಂಗ್ರೆಸ್ ಯಾವುದಾದರೂ ಇಳಿಸಿ ಜಾಸ್ತಿ ಮಾಡಿದ್ರೆ ನಾವು ಒಪ್ಪುತ್ತಿದ್ದೆವು. ಈಗ ಎಲ್ಲದರ ಮೇಲೂ ತೆರಿಗೆ ಹೆಚ್ಚಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಂಬುದೇ ಇಲ್ಲ. ಗೃಹ ಸಚಿವರು ಇಲ್ಲದಂತಾಗಿದೆ. ಏನೇ ಪ್ರಕರಣ ಆದರೂ ಅಂಕಿ ಅಂಶ ಕೊಟ್ಟು ಸುಮ್ಮನಾಗಿದ್ದಾರೆ. ಈ ಸರ್ಕಾರದ ಮೇಲೆ ರಾಜ್ಯದ ಜನರಿಗೆ ಭರವಸೆ ಇಲ್ಲದಂತಾಗಿದೆ. ಈ ಸರ್ಕಾರ ಯಾವಾಗ ತೊಲಗುತ್ತೆ ಎಂಬ ಆಶಾಭಾವನೆಯಲ್ಲಿ ಜನ ಇದ್ದಾರೆ ಎಂದರು. ನೋಡಿ, ನರೇಂದ್ರ ಮೋದಿಯವರು ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು 2 ಬಾರಿ ಇಳಿಸಿದ್ದಾರೆ. ಈಗ 50 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಇವ್ರು ಯಾವುದನ್ನ ಇಳಿಸಿ ಜಾಸ್ತಿ ಮಾಡಿದರೆ ನಾವು ಒಪ್ಕೊತಾ ಇದ್ದೆ. ಯಾವ್ದು ಇಳಿಸಿದ್ದಾರೆ?
ಡೀಸೆಲ್ ಬೆಲೆ ಇಳಿಸಿದಾರ, ಪೆಟ್ರೋಲ್ ಬೆಲೆ ಇಳಿಸಿದಾರ, ಹಾಲಿನ ಬೆಲೆ ಇಳಿಸಿಲ್ಲ. ನರೇಂದ್ರ ಮೋದಿ ಇಳಿಸಿದ್ರು, ಈಗ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಒಂದೇ ಇವರು ಯಾವುದನ್ನು ಬಿಟ್ಟಿಲ್ಲಲ್ಲ. 50 ಬೆಲೆ ಏರಿಕೆ ಆಗೋಗ್ಬಿಟ್ಟಿದೆಯಲ್ಲ. ಹಾಲು, ಆಲ್ಕೋಹಾಲು, ಸ್ಟ್ಯಾಂಪ್ ಡ್ಯೂಟಿ, ಮನೆ ತೆರಿಗೆ, ನೀರಿನ ತೆರಿಗೆ, ಕಸದ ತೆರಿಗೆ, ಏನೇನು ತೆರಿಗೆ ಇದೆ ಎಲ್ಲ ಹಾಕ್ಬಿಟ್ಟಿದ್ದೀರಲ್ಲ. ಅದು ಜನರ ಆಕ್ರೋಶಕ್ಕೆ ಗುರಿಯಾಗಿರ್ತಕ್ಕಂಥದ್ದು. ಇದರಿಂದ ಇವತ್ತು ಕೇಂದ್ರ ಸರ್ಕಾರ ಮಾಡಿರೋ ಒಂದೇ ಒಂದು ವಿಚಾರವಾಗಿ ತೆರಿಗೆಯನ್ನು ಜಾಸ್ತಿ ಮಾಡೋದು. ಇವರು 100 ತೆರಿಗೆಗಳನ್ನು ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಜನರ ಆಕ್ರೋಶ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿದೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಖಾನಾಪುರ ತಾಲೂಕಿನ ಬಿಡಿ ಮೂಲದ ವೃದ್ಧ ದಂಪತಿಗಳ ಆತ್ಮಹತ್ಯೆ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು, ಓರ್ವ ಆರೋಪಿಯನ್ನು ಗುಜರಾತಿನಿಂದ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ಖಾನಾಪುರ ತಾಲೂಕಿನ ಬಿಡಿ ಮೂಲದ ವೃದ್ಧ ದಂಪತಿಗಳ ಆತ್ಮಹತ್ಯೆ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು, ಓರ್ವ ಆರೋಪಿಯನ್ನ ಗುಜರಾತ್ನಿಂದ ಬಂಧಿಸಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಬಿಡಿ ತಾಲೂಕಿನ ವೃದ್ಧ ದಂಪತಿಗೆ ಆನ್ಲೈನ್ ವಂಚನೆ ಮಾಡಿದ್ದ ಗುಜರಾತ್ ಮೂಲದ ಆರೋಪಿ ಚಿರಾಗ್ ಎಂಬುವನನ್ನ ಬಂಧಿಸಲಾಗಿದೆ ಎಂದರು. ನಿನ್ನೆ ದಿವಸ ನಾವು ಸೂರತ್ ಗುಜರಾತ್ ರಾಜ್ಯದಿಂದ ಒಬ್ಬ ಆರೋಪಿ ಚಿರಾಗ್ ಜೀವರಾಜ್ ಭಾಯ್ ಅಂತ ಹೇಳಿ ಇವನ್ನ ನಾವು ಕಾನೂನು ಪ್ರಕಾರ ಅವನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಈ ವ್ಯಕ್ತಿ ಈಗಾಗಲೇ ನಮ್ಮ ನಂದಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಒಂದು ವೃದ್ಧ ದಂಪತಿಗಳ ಆತ್ಮಹತ್ಯೆಗೆ ಕಾರಣವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಇವನ ಮೊಬೈಲನ್ನು ಬಳಸ್ಕೊಂಡು ಕೆಲವೊಂದಿಷ್ಟು ಆರೋಪಿಗಳು
ಇಂಟರ್ನೆಟ್ ಬ್ಯಾಂಕಿಂಗನ್ನು ಉಪಯೋಗ ಮಾಡಿಕೊಂಡು ಮೃತನ ಅಕೌಂಟ್ನಿಂದ 6,10,000 ರೂಪಾಯಿಯನ್ನು ತಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು. ಇವನು ಇದರಲ್ಲಿ ಒಂದು ಏನಂತಾರೆ ಅಪ್ರತ್ಯಕ್ಷ ಪಾತ್ರವನ್ನು ವಹಿಸ್ಕೊಂಡಿದ್ದ. ಇವನು ನೇರವಾಗಿ ಪ್ರಕರಣದಲ್ಲಿ ಭಾಗಿಯಾಗದೇ ಇದ್ದರೂ ಕೂಡ ಇವನ ಮೊಬೈಲನ್ನು ಆರೋಪಿಗಳು ಉಪಯೋಗ ಮಾಡಿಕೊಂಡು ಇಂಟರ್ನೆಟ್ ಬ್ಯಾಂಕಿಂಗನ್ನು ತಮ್ಮ ಖಾತೆಗೆ ಅಳವಡಿಸ್ಕೊಂಡು ಒಂದು ಬಾಲಾಜಿ ಇಂಡಸ್ಟ್ರೀಸ್ ಅನ್ನೋಂಥ ಕಂಪನಿ ಹೆಸರಲ್ಲಿ ಫೇಕ್ ಅಕೌಂಟ್ ಓಪನ್ ಮಾಡಿ ಅವರ ಅಕೌಂಟಿಗೆ 6,10,000 ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು. ಅಲ್ಲಿಂದ ಅದು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಆಗಿದೆ. ನಮ್ಮ ತನಿಖೆ ಮುಂದುವರಿತಾ ಇದೆ. ಸದ್ಯಕ್ಕೆ ಒಬ್ಬ ಆರೋಪಿಯನ್ನು ನಾವು ಬಂಧಿಸಿದ್ದೀವಿ. ವೃದ್ಧ ದಂಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಬಂಧಿಯಾಗಿರುವ ಗುಜರಾತ್ ಮೂಲದ ಆರೋಪಿ ಚಿರಾಗ್ ಮೊಬೈಲ್ನಿಂದ ಲಕ್ಷಾಂತರ ರೂಪಾಯಿ ಆನ್ಲೈನ್ ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಗುಜರಾತ್ನಿಂದ ಆರೋಪಿ ಚಿರಾಗ್ನನ್ನ ಬಂಧಿಸಲಾಗಿದೆ. ಆತನ ಮೊಬೈಲ್ನಿಂದ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಾತಿ ಗಣತಿಯನ್ನು ಸಿದ್ದರಾಮಯ್ಯ ಸರ್ಕಾರ 2013ರಿಂದ 18ರ ಸಂದರ್ಭದಲ್ಲಿ ದುರುದ್ದೇಶದಿಂದ ಆಯೋಗ ರಚನೆ ಮಾಡಿತ್ತು. ಈಗ ಜಾರಿಗೆ ತರಲು ಹೊರಟಿರೋದು ದುರ್ದೈವದ ಸಂಗತಿ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿದರು. ಜಾತಿ ಗಣತಿಯನ್ನು ಸಿದ್ದರಾಮಯ್ಯ ಸರ್ಕಾರ 2013ರಿಂದ 18ರ ಸಂದರ್ಭದಲ್ಲಿ ದುರುದ್ದೇಶದಿಂದ ಆಯೋಗ ರಚನೆ ಮಾಡಿತ್ತು. ಈಗ ಜಾರಿಗೆ ತರಲು ಹೊರಟಿರೋದು ದುರ್ದೈವದ ಸಂಗತಿ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿದರು. ಬುಧವಾರ ಬೆಳಗಾವಿಯ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಸಮಾಜದಲ್ಲಿ ಅವಕಾಶ ವಂಚಿತ ಬಡವರನ್ನ ಮೇಲೆತ್ತಲು ಮೀಸಲಾತಿ ವ್ಯವಸ್ಥೆ ಇರುವುದು ಸಾಮಾಜಿಕ ನ್ಯಾಯದ ಹಿನ್ನೆಲೆ ಮಾಡದೆ ಸಿದ್ದರಾಮಯ್ಯ ಸರ್ಕಾರ ಜಾತಿ ಗಣತಿ ವರದಿಯಲ್ಲಿ ವೀರಶೈವ ಲಿಂಗಾಯತರನ್ನ ಉಪಜಾತಿಯಲ್ಲಿ ಬೇರೆ ಬೇರೆ ಮಾಡಿದ್ದಾರೆ. ಹಿಂದೂಗಳ ಸಮುದಾಯದವರನ್ನ ಲೆಫ್ಟ್ ರೈಟ್ ಬೇರೆ ಬೇರೆ ಮಾಡಿದ್ದಾರೆ. ಇದರ ಅರ್ಥ ಯಾವ ಬಡವರಿಗೆ ಅನುಕೂಲ ಮಾಡುವ ವರದಿ ಅಲ್ಲ ಎಂದರು. ದುರುದ್ದೇಶತೆ ಯಾಕೆ ಶಬ್ದ ಬಳಸ್ತೀನಂದ್ರೆ, ಸಮಾಜದಲ್ಲಿ ಯಾರು ಶೋಷಿತರಿದ್ದಾರೋ, ಯಾರು ಅವಕಾಶ ವಂಚಿತರಿದ್ದಾರೋ ಅಂಥ ಬಡವರನ್ನ ಮತ್ತು ಸಾಮಾಜಿಕವಾಗಿ ಹಿಂದುಳಿದವ್ರನ್ನ ಮೇಲೆತ್ತಕ್ಕಂಥದ್ದಕ್ಕೆ ಮೀಸಲಾತಿ ವ್ಯವಸ್ಥೆ ಇರ್ತಕ್ಕಂಥದ್ದು. ಆದರೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯೊಳಗೆ ಮಾಡದೇ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಈ ಜಾತಿ ಗಣತಿ ವರದಿಯಲ್ಲಿ ವೀರಶೈವ ಲಿಂಗಾಯತರನ್ನ ಉಪಜಾತಿವಾರು ಬೇರೆ ಬೇರೆ ಮಾಡಿದ್ದಾರೆ. ಗೌಡ್ರನ್ನ, ಒಕ್ಕಲಿಗರ ಸಮುದಾಯವನ್ನು ಜಾತಿ ಬೇರೆ ಮಾಡಿದ್ದಾರೆ. ಉಳಿದ ಹಿಂದುಳಿದ ಸಮುದಾಯಗಳನ್ನು ಕೂಡ ಉಪಜಾತಿವಾರು ಬೇರೆ ಮಾಡಿದ್ದಾರೆ. SCಯಲ್ಲಿಯೂ ಕೂಡ ಲೆಫ್ಟ್ ರೈಟು ಅಂತ ಮಾಡಿದ್ದಾರೆ. ಅಸ್ಪೃಶ್ಯರನ್ನ ಒಂದೇ ಗ್ರೂಪ್ ಆಗಿ ಹಿಡಿದು SC ಒಂದು ಗ್ರೂಪ್ ಅಂತ ಹಿಡಿಬೇಕಾಗಿತ್ತು. ಅದನ್ನು ಬಿಟ್ಟು ಬೇರೆ ಬೇರೆ ಮಾಡಿದ್ದಾರೆ. ಇದರ ಅರ್ಥ ಏನು ಅಂದರೆ, ಯಾವ ಬಡವರಿಗೂ ಸಹಾಯ ಮಾಡತಕ್ಕಂಥ ಸದುದ್ದೇಶದಿಂದ ಮಾಡಿದಂಥ ವರದಿ ಅಲ್ಲ ಇದು. ಇದೊಂದು ರಾಜಕೀಯ ಕಮಟು ವಾಸನೆ ಬರ್ತಕ್ಕಂಥ ವರದಿ ಇದು. ಅದಕ್ಕಾಗಿ ಇವತ್ತು ಇಡೀ ರಾಜ್ಯದ ಎಲ್ಲ ವರ್ಗದ ಜನರು ಕೂಡ ಅದರ ಬಗ್ಗೆ ವಿರೋಧ ಮಾಡ್ತಾಯಿದ್ದಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಮತ್ತು ಕಾಂತರಾಜ್ ಅವ್ರಿಗೂ ಕೇಳಲಿಕ್ಕೆ ಬಯಸ್ತೇನೆ, ಜಯಪ್ರಕಾಶ್ ಹೆಗಡೆ ಅವ್ರಿಗೂ ಕೇಳಲಿಕ್ಕೆ ಬಯಸ್ತೇನೆ. ಮುಸಲ್ಮಾನರಲ್ಲಿ ಉಪಜಾತಿಗಳಿದ್ದಾವೆ. ದರ್ವೇಶಿ ಅಂತಿದ್ದಾರೆ. ದರ್ವೇಶಿ ಅಂದರೆ ಭಿಕ್ಷುಕರು. ಅಲ್ಲಿ ಕ್ಷೌರಿಕರಿದ್ದಾರೆ, ನಾಯಿ ಅಂತಾರೆ, ಮತ್ತು ಅವರು ಕಟಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಹಡಪದ ಸಮಾಜದವ್ರು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅವರಲ್ಲಿಯೂ ಕೂಡ ಸ್ವೀಪರ್ಸ್ ಇದ್ದಾರೆ. ಅವರಲ್ಲಿಯೂ ಜಾತಗಾರತ್ವ ಒಂದು ಕಮ್ಯುನಿಟಿ ಅದ. ಎಮ್ಮೆ ಬೋಳಿಸ್ತಾರೆ. ಅವರು ಎಮ್ಮೆ ಕಟಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇಂಥ ಸಮುದಾಯಗಳಿಗೆ, ಅದು ಅಲ್ಲದೆ ಬಂಗಿ ಅಂತ ಒಂದು ಕಮ್ಯುನಿಟಿ ಅದ. ಅವರು ಶೌಚಾಲಯಗಳನ್ನ ಸ್ವಚ್ಛ ಮಾಡ್ತಾರೆ, ಮಲಮೂತ್ರಗಳನ್ನು ಸ್ವಚ್ಛ ಮಾಡ್ತಾರೆ. ಅಂಥ ಕಮ್ಯುನಿಟಿ ಅದ. ಅವ್ರನ್ನ ಪ್ರತ್ಯೇಕ ಮಾಡಿ ಅವ್ರಿಗೆ ಮೀಸಲಾತಿ ಸೌಲಭ್ಯ ಸಿಗುವ ಹಾಗೆ ಮಾಡಬೇಕಾಗಿತ್ತು. ಆ ಸಾಮಾಜಿಕ ಕಳಕಳಿ ಕಾಳಜಿ ಇಲ್ಲ. ಮುಸಲ್ಮಾನ್ ಒಂದೇ, ಯಾಕೆ ಅವ್ರನ್ನ ಪ್ರತ್ಯೇಕ ಮಾಡಿ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ? ಅವ್ರಿಗೆ ಮೀಸಲಾತಿ ಸೌಲಭ್ಯ ಕೊಡಬೇಕು. ಹಿಂದೂಗಳಲ್ಲಿ ಯಾವ ರೀತಿ ನೀವು ಅಸ್ಪೃಶ್ಯರಿಗೆ ಮೀಸಲಾತಿ ವ್ಯವಸ್ಥೆ ಕೊಡ್ತೀರಿ, ಆ ರೀತಿ ಅವ್ರಿಗೂ ಕೊಡಬೇಕು. ಅವರು ದಲಿತ ಮುಸಲ್ಮಾನರು, ಪಸ್ಮಂದ ಮುಸಲ್ಮಾನರು,
ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವ್ರು ಮಾಡಿಲ್ಲ. ಇದು ಕೇವಲ ವೋಟ್ ಬ್ಯಾಂಕಿಗಾಗಿ ಮಾಡಿರ್ತಕ್ಕಂಥ ಇದೊಂದು ದುರುದ್ದೇಶದ ಕೂಡಿರ್ತಕ್ಕಂಥ ವರದಿ. ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಏಪ್ರಿಲ್ 17ರಂದು ಕಾಂಗ್ರೆಸ್ ಪ್ರತಿಭಟನೆ ವಿಚಾರ ಅವರ ಮೋಸದಾಟ, ಜನರನ್ನ ಡಿವೈಡ್ ಮಾಡಲು ಹೋರಾಟ ಮಾಡ್ತಿದ್ದಾರೆ. ಸರ್ಕಾರದ ವೈಫಲ್ಯ ಎದುರಿಸಲು ಆಗದೆ ಈ ರೀತಿ ಗಿಮಿಕ್ಗಳನ್ನ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. हाय व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। कहानी कहानी चलदे नीनो चिನ್ನದ ಗಡಿಯ ಬರೆದೆ ನೀನು ನಿನ್ನದ ಕಥೆಯ ಬೆಳಕಿನಲ್ಲಿ. Celebrating the brides of now. Kahani Bridal Stories by Bhima. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬಿಜೆಪಿಯ ಜನಾಕ್ರೋಶದ ಯಾತ್ರೆ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ನ ಎಲ್ಲಾ ನಾಯಕರು ತಲೆ ಕೆಡಿಸಿಕೊಂಡಿದ್ದಾರೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದರು. ಬಿಜೆಪಿಯ ಜನಾಕ್ರೋಶದ ಯಾತ್ರೆಯ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ನ ಎಲ್ಲಾ ನಾಯಕರು ತಲೆಕೆಡಿಸಿಕೊಂಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಗ್ಯಾರಂಟಿ ನೀಡಿದ್ದೇವೆ, ರಾಜ್ಯದ ಜನರು ಸಂತೋಷದಿಂದ ಇದ್ದಾರೆ ಎಂದು ಮುಖ್ಯಮಂತ್ರಿಗಳು ಭ್ರಮೆಯಲ್ಲಿದ್ದರು. ಸರ್ಕಾರ ಬಂದಾಗಿನಿಂದ ಸಿಎಂ, ಡಿಸಿಎಂ ಹಾಗೂ ಸಚಿವರು ಬೆಂಗಳೂರಿಗೆ ಮಾತ್ರ ಸೀಮಿತರಾಗಿದ್ದಾರೆ. ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಯನ್ನ ಎಳೆಯಾಗಿ ಜನರ ಮುಂದೆ ಬಿಚ್ಚಿಡುವ ಪ್ರಯತ್ನ ಮಾಡ್ತಿದ್ದೇವೆ ಎಂದರು. ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದಲ್ಲಿ ರಾಜ್ಯ ಸಮೃದ್ಧವಾಗಿದೆ. ಅಭಿವೃದ್ಧಿ ಕೆಲಸಗಳು ಮಾಡದೇ ಇದ್ರೂ ಪರವಾಗಿಲ್ಲ, ಶಾಸಕರಿಗೆ ಅಭಿವೃದ್ಧಿಗೆ ಹಣ ಕೊಡದೇ ಇದ್ರೂ ಪರವಾಗಿಲ್ಲ, ರಾಜ್ಯ ತುಂಬ ಚೆನ್ನಾಗಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ದಾರೆ. ಮೊನ್ನೆ ಬೆಂಗಳೂರಿನ ಅಧಿವೇಶನದಲ್ಲಿ ನಮ್ಮೆಲ್ಲ ಶಾಸಕರುಗಳು ಹೋಗಿ, ಸ್ವಾಮಿ ಮುಖ್ಯಮಂತ್ರಿಗಳೇ ಅನುದಾನ ಕೊಡಿ ಅಂತ ಹೇಳಿದ್ರೆ ಗ್ಯಾರಂಟಿಗಳು ಕೊಟ್ಟಿದ್ದೇವಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬೆಲೆ ಏರಿಕೆ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ಡೀಸೆಲ್ಲು 5.5 ರೂಪಾಯಿ ಜಾಸ್ತಿ ಆಗಿದೆ ಇಲ್ಲಿವರೆಗೂ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ. ಇದು ಜನಪರವಾಗಿರ್ತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಸಾಧ್ಯನಾ? ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ. ಇದು ಜನಪರವಾಗಿರ್ತಕ್ಕಂಥ ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರನ? ಹಾಲಿನ ದರ 9 ರೂಪಾಯಿ ಜಾಸ್ತಿ ಮಾಡಿದ್ರು, ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರನ? ಹಾಗಾದರೆ ನೀರಿನ ಮೇಲೆ ದರವನ್ನು ಜಾಸ್ತಿ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳು, ಜನಸಾಮಾನ್ಯರು ಉಪಯೋಗಿಸ್ತಕ್ಕಂಥ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ, ಸ್ಟಾಂಪ್ ಡ್ಯೂಟಿಯಿಂದ ಹಿಡಿದು ಎಲ್ಲವೂ ಕೂಡ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಇವತ್ತು ಸಹಜವಾಗಿಯೇ ಇವತ್ತು ಲಾರಿ ಮುಷ್ಕರನೂ ಕೂಡ ನಡೀತಾ ಇದೆ. ಬಡವರು ಇವತ್ತು
ಸ್ವಾಮಿ ಮುಖ್ಯಮಂತ್ರಿಗಳೇ, ನಮ್ಮನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ನನ್ನ ಕಾಪಾಡಿ, ಯಾಕಂದರೆ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತೇಳಿ, ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಲಾರಿ ಮುಷ್ಕರ, ಈ ರೀತಿ ಅನೇಕ ಮುಷ್ಕರಗಳು ಈಗ ಪ್ರಾರಂಭ ಆಗ್ತಾ ಇದೆ. ಈ ರೀತಿ ಒಂದು ಜನವಿರೋಧಿ ಸರ್ಕಾರ ಬಹುಶಃ ಇಡೀ ದೇಶದಲ್ಲಿ ಸರ್ಕಾರ ಬಂದು 20 ತಿಂಗಳಲ್ಲಿ ತನ್ನ ಜನಪ್ರಿಯತೆನ ಕಳೆದುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಯಾವ್ದಾರು ಇಡೀ ದೇಶದಲ್ಲಿದ್ದರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ನಮ್ಮ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಒಂದು ಜನಪ್ರಿಯತೆನ ಕಳ್ಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ಇಷ್ಟು ಕಡಿಮೆ ಅವಧಿಯಲ್ಲಿ. ಹಣ ಬಿಡುಗಡೆ ಮಾಡಿದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಲಾರಿ ಮುಷ್ಕರ ನಡೀತಾ ಇದೆ. ಇದು ರಾಜ್ಯ ಸರ್ಕಾರದ ದುರಾಡಳಿತ ಎಂದರು. ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಸೋನಿಯಾ ಗಾಂಧಿ ಆರೋಪಿ ನಂಬರ್ 1, ರಾಹುಲ್ ಗಾಂಧಿ ಆರೋಪಿ ನಂಬರ್ 2. ತಪ್ಪು ಮಾಡಿದವರು ಅನುಭವಿಸಬೇಕಾಗತ್ತೆ ಎಂದರು. ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿರುವ ವಿರುದ್ಧ ಬಿಜೆಪಿಯಿಂದ 3 ಹಂತದಲ್ಲಿ ಜನಾಕ್ರೋಶ ಯಾತ್ರೆ ಆಯೋಜನೆ ಹಮ್ಮಿಕೊಂಡಿದ್ದೇವೆ. ಮೊದಲ ಹಂತದಲ್ಲಿ ಮೈಸೂರು, ಮಂಡ್ಯ, ಹಾಸನ್, ಮಡಿಕೇರಿ, ಮಂಗಳೂರು, ಉಡುಪಿ, ಉತ್ತರ ಕನ್ನಡ, ನಿಪ್ಪಾಣಿಯಲ್ಲಿ ಮುಗಿದಿದೆ. ಈಗ 2ನೇ ಹಂತದ ಜನಾಕ್ರೋಶ ಯಾತ್ರೆ ಬೆಳಗಾವಿಯಲ್ಲಿ ಪ್ರಾರಂಭವಾಗಿದೆ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿಯಲ್ಲಿ ಗಾಂಧೀಜಿ ಭೇಟಿ ಕಾರ್ಯಕ್ರಮ ಮಾಡಿದ ಹಾಗೆ ಬಿಆರ್ ಅಂಬೇಡ್ಕರ್ ಅವರ ಕಾರ್ಯಕ್ರಮವನ್ನು ಮಾಡಬೇಕೆಂದು ಸದನದಲ್ಲಿ ಅಂಬೇಡ್ಕರ್ ನಿಪ್ಪಾಣಿಗೆ ಬಂದ ವಿಚಾರ ಸರ್ಕಾರದ ಗಮನಕ್ಕೆ ತಂದಿದ್ದೇನೆಂದು ಶಾಸಕಿ ಶಶಿಕಲಾ ಜೊಲ್ಲೆ ಹೇಳಿದರು. ನಿಪ್ಪಾಣಿಯಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಭಾಷಣ ಮಾಡಿದ್ರು. ಸದನದಲ್ಲಿ ಅಂಬೇಡ್ಕರ್ ನಿಪ್ಪಾಣಿಗೆ ಬಂದ ವಿಚಾರವಾಗಿ ಸರ್ಕಾರದ ಗಮನಕ್ಕೆ ತಂದಿದೆ. ಬೆಳಗಾವಿಯಲ್ಲಿ ಗಾಂಧೀಜಿ ಭೇಟಿಯ ಕಾರ್ಯಕ್ರಮ ಮಾಡಿದ ಹಾಗೆ ಬಿಆರ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು 100 ವರ್ಷವಾಯಿತು. ಅವರದ್ದು ಕಾರ್ಯಕ್ರಮ ಮಾಡಬೇಕು ಅಂತ ಧ್ವನಿ ಎತ್ತಿದೆ. ಆದರೆ ಸರ್ಕಾರದವರು ಕೇಳಲಿಲ್ಲ. ಗಾಂಧೀಜಿಯವರದ್ದು ಕಾರ್ಯಕ್ರಮ ಮಾಡಿದ್ರು, ಆದರೆ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಸರ್ಕಾರ ಮಾಡಲಿಲ್ಲ. ಗಾಂಧೀಜಿಯವರ ಬಗ್ಗೆ ನಮಗೆ ಗೌರವ ಇದೆ, ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ಕೊಟ್ಟ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಮಾಡಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಗಮನಕ್ಕೆ ತರ್ತೇನೆ. ಇದಕ್ಕೆ OP ಬೆಂಗಳೂರಿನಿಂದ ಬೇಮರಥಕ್ಕೆ ಚಾಲನೆ ನೀಡಿದ್ರು. 10 ಎಕರೆ ಜಮೀನಿನಲ್ಲಿ ಅಂಬೇಡ್ಕರ್ ಸ್ಮಾರಕ ಮತ್ತು ವಸತಿ ನಿಲಯ, ಜೀವನ ಚರಿತ್ರೆ ಸಾರುವ ಮ್ಯೂಸಿಯಂ, ಕುದುರೆ ಮೇಲೆ ಕುಳಿತ ಬೃಹತ್ ಮೂರ್ತಿ ಮಾಡ್ತೇವೆ. 1,30,00,000 ಬಿಜೆಪಿ ಸರ್ಕಾರ ಇದ್ದಾಗ ಬಂದಿದೆ. ನಾನು ವೈಯಕ್ತಿಕವಾಗಿ 1 ಕೋಟಿ, ಜೊಲ್ಲೆ ಗ್ರೂಪ್ ದಿಂದ 1 ಕೋಟಿ ಹಣ ಕೊಡಿಸಿ ಕೆಲಸ ಮಾಡ್ತೀವಿ. ಇಡೀ ದೇಶದಲ್ಲಿ ಅದ್ಭುತವಾದ ಸ್ಮಾರಕ ನಿರ್ಮಾಣ ಮಾಡ್ತೇನೆ. ನಿಪ್ಪಾಣಿ ಕಾರ್ಯಕ್ರಮ ನೋಡಿ ಅತಿ ಎತ್ತರದ ಮೂರ್ತಿ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ದೀನ ದಲಿತರಿಗೆ ನ್ಯಾಯ ಸಿಗುವುದಿಲ್ಲ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅಂತ ಶಶಿಕಲಾ ಜೊಲ್ಲೆ ಅವರು ಹೇಳಿದ್ರು. ದಲಿತ ಸಮಾಜದಲ್ಲಿ ಇರ್ತಕ್ಕಂಥವ್ರಿಗೆ ಏನು ಕಷ್ಟ ಇತ್ತು ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅಸ್ಪೃಶ್ಯತೆ, ಅವರನ್ನ ಕೀಳಾಗಿ ನೋಡ್ತಿದ್ರು. 1 ಹನಿ ನೀರು ಬೇಕಾದ್ರೂ ಕೂಡ ಮೇಲಿಂದ ಸುರಿತಿದ್ರು. ಅವರು ನಡೆದಾಡ್ಬೇಕಾದ್ರೆ ಹಿಂದ್ಗಡೆ ಕಸಬರ್ಗೆ ಇಟ್ಕೊಂಡು ಅವ್ರು ನಡೆದಂತ ಜಾಗ ಕೂಡ ಕ್ಲಿಯರ್ ಮಾಡ್ತಿದ್ರು. ಇಂಥ ಒಂದು ಹೀನವಾದಂಥ ಕೃತ್ಯ ನಮ್ಮ ದೇಶದಲ್ಲಿ ನಡೀತಾ ಇತ್ತು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ನೋವಿತ್ತು. ನಮ್ಮ ದಲಿತ ಸಮಾಜದಲ್ಲಿ ನಾವು ಕೂಡ ಎಲ್ಲರಂತೆ ಸ್ವಾಭಿಮಾನದ ಬದುಕನ್ನು ಬದುಕಬೇಕು, ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ಶಿಕ್ಷಣ ಸಿಗಬೇಕು, ನಮ್ಮ ಮಹಿಳೆಯರು ಕೂಡ ಸ್ವಾಭಿಮಾನದ ಜೀವನ ಬದುಕಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಭ್ರಷ್ಟಾಚಾರಕ್ಕೋಸ್ಕರ ಹುಟ್ಟಿಕೊಂಡ ಪಕ್ಷವೇ ಕಾಂಗ್ರೆಸ್. ಜನಾಕ್ರೋಶ ಯಾತ್ರೆಯಲ್ಲಿ BY ವಿಜಯೇಂದ್ರ ಹೇಳಿಕೆ. ಜಾತಿ ಗಣತಿ ಮಾಡದೆ ಸಿಎಂ ಸಿದ್ದರಾಮಯ್ಯ 165 ಕೋಟಿ ಗುಳುಂ ಮಾಡಿದ್ದಾರೆ. ಈ ಹಿಂದೆ ಲಿಂಗಾಯತ ಧರ್ಮ ಒಡೆಯೋಕೆ ಹೋಗಿ ಕಪಾಳ ಮೋಕ್ಷ ತಿಂದಿದ್ದಾರೆ. ವಿಪಕ್ಷ ನಾಯಕ R ಅಶೋಕ್ ಹೇಳಿಕೆ. ಬೇಡಿ ಮೂಲದ ವೃದ್ಧ ದಂಪತಿಗಳ ಆತ್ಮಹತ್ಯೆ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾದ ಪೊಲೀಸರು. ಓರ್ವ ಆರೋಪಿಯನ್ನ ಗುಜರಾತ್ನಿಂದ ಬಂಧಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇಜ್ ಹೇಳಿಕೆ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.